ಫ್ರೆಂಡ್ಸ್, ಈಗ ಧರ್ಮಸ್ಥಳ ಮುಗಿಸ್ಕೊಂಡು ನಾವು ಉಜಿರೆಯಿಂದ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ಮುಗಿಸ್ಕೊಂಡು ಉಜಿರೆಗೆ ಪಾಸ್ ಆಗಬೇಕಾದ್ರೆ ಮೇನ್ ರೋಡಲ್ಲಿ ಒಂದು ದೇವಸ್ಥಾನ ಇದೆ, ರಾಮಕ್ಷೇತ್ರ. ತುಂಬ ಸಲ ಓಡಾಡಿದ್ರು ನಾವು ಅದನ್ನು ನೋಡಿಲ್ಲ ಗೈಸ್. ನಾವು ಅಲ್ಲೇ ಓಡಾಡಿರ್ತೀವಿ, ನಮ್ಮ ದೇವ್ರನ್ನ ನೋಡೋಕ್ಕೆ ಆಗಿರಲ್ಲ, ನಮಗೆ ಐಡೆಂಟಿಫೈ ಮಾಡೋ ಅಷ್ಟು ತಾಳ್ಮೆನೇ ಇರಲ್ಲ. ಸೊ ಗೈಸ್, ನಮಗೆ ಟೆಂಪೋದವರು ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಅಂತ. ಗೈಸ್ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಜೊತೆ ಅವ್ರು ಅವರು ಕಿತ್ತೂರಿಂದ ಬಂದಿರೋರಂತೆ, ನಮಗೆ ಸರಿಯಾಗಿ ಗೊತ್ತಿಲ್ಲ. ಅವರಲ್ಲಿ ಪರಿಚಯ ಆದರೂ ನಮಗೆ ಈ ಸೈಡ್ ತುಂಬ ಗೊತ್ತಿಲ್ಲ. ತೋರಿಸಿ ನಮಗೂ ಸ್ವಲ್ಪ ಈ ಕಡೆ ಯಾವ್ಯಾವ ಜಾಗ ಇದೆ ಅಂತ. ಎಲ್ಲ ಲೇಡೀಸೇ ಬಂದುಬಿಟ್ಟಿದ್ರು. ಸೊ ಸರಿ ಆಯಿತು ಬನ್ನಿ, ಪರಿಚಯ ಇಲ್ಲ ಅಂದರೆ ನಮ್ಮವರಾಗಿ ನಾವು ನಮ್ಮವ್ರಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಹಾಗೆ ಕರ್ಕೊಂಡು ಬಂದ್ವಿ ಅವರೂ ಕೂಡ ಬನ್ನಿ ಅಂತ. ಎಷ್ಟು ನೋಡ್ತಿರೋ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಫ್ರೆಂಡ್ಸ್, ಇಲ್ಲಿ ರಾಮನ ದರ್ಶನ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಕೆಳಗಡೆ ಎಲ್ಲ ಸ್ವಲ್ಪ ಮೇಲೆ ಹತ್ತಿ ಬಂದರೆ ಸ್ಟೇರಲ್ಲಿ ಮೇಲುಗಡೆ ರಾಮನ ದರ್ಶನಕ್ಕೆ ಅಂತ ಪೂಜೆ ಮಾಡಿದ್ದಾರೆ. ಇಲ್ಲಿ ರಾಮನ ಅಲ್ದಲೇ ತುಂಬ ದೇವರುಗಳನ್ನ ಚಿಕ್ಕ ಚಿಕ್ಕದಾಗಿ ಗುಡಿ ಕಟ್ಟಿ ಪೂಜೆ ಮಾಡಿದ್ದಾರೆ. ಎಲ್ಲ ಥರ ದೇವರುಗಳು ಇದೆ ಗೈಸ್ ಇಲ್ಲಿ. ಅನ್ನಪೂರ್ಣೇಶ್ವರಿ, ಶಾರದೆ, ಮತ್ತು ಕಟೀಲು ದುರ್ಗಾ ಪರಮೇಶ್ವರಿ, ಹಾಗೆ ಶ್ರೀಕೃಷ್ಣ, ಎಲ್ಲ ಥರ ತುಂಬ ದೇವರುಗಳನ್ನ ಚಿಕ್ಕ ಚಿಕ್ಕ ಗುಡಿ ಕಟ್ಟಿ ಪೂಜೆ ಮಾಡಿದ್ದಾರೆ. ಉಜಿರೆಯಿಂದ ಆನ್ ದ ವೇ ಪಾಸ್ ಆಗಬೇಕಾದ್ರೆ ಲೆಫ್ಟ್ಗೆ ಇದು ದೇವಸ್ಥಾನ ಇದೆ ಗೈಸ್, ನೋಡ್ತಾ ಇರ್ಬೋದು. ಸಾಮಾನ್ಯವಾಗಿ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದವರು ಹೋಗಿ ನೋಡಿ. ಚೆನ್ನಾಗಿದೆ ಗೈಸ್, ನೋಡ್ಬೋದು. ಒನ್ ಡೇ ಟ್ರಿಪ್ಪು ಚೆನ್ನಾಗಿರುತ್ತೆ. ತಿಳ್ಕೊಳ್ಳೋದು ತುಂಬ ಇದೆ, ಮಾಹಿತಿ ಕೂಡ ತುಂಬ ಇದೆ ಅಂತಿದ್ರಲ್ಲಿ. ನಮಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾವು ಹೊರಟ್ವಿ ಗೈಸ್. ನಾವೀಗ ಬಂದಿದ್ದು ಸೂರ್ಯ ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು, ಸದಾಶಿವ ರುದ್ರ ದೇವಸ್ಥಾನ, ಸೂರ್ಯ ಮಣ್ಣಿನ ಹರಕೆವನ ಅಂತ. ಫಸ್ಟು ಬಂದ ತಕ್ಷಣ ಸಿಗೋ ಅಂಥ ಇದು ಆರ್ಚ್ ಇದು. ಇಲ್ಲಿ ನಾವೇನೇ ಹರಕೆ ಮಾಡ್ಕೊಂಡಿದ್ರು, ಹರಕೆ ಮಾಡ್ಕೊಳೋದಿದ್ರು ಫಸ್ಟು ಇಲ್ಲಿಗೆ ಬಂದು ಹೋಗ್ತಾರೆ. ಹರಕೆ ಮಾಡ್ಕೊಂಡಿರೋರು ನಮಗೆ ಹರಕೆ ನಮ್ಮ ಕೆಲಸ ಆಗಿದೆ ಅಂತ ಬಂದು ಇಲ್ಲಿ ಅವ್ರ ಕೋರಿಕೆನ ಹೇಳ್ಕೊಂಡು ಹೋಗ್ತಾರೆ. ಹರಕೆ ಮಾಡ್ಕೊಳೋ ಅಂಥವ್ರು ಏನು ಹರಕೆ ಮಾಡ್ಕೊಬೇಕು ಅದನ್ನು ಇಲ್ಲಿ ಬಂದು ಕೇಳ್ಕೊಂಬಿಟ್ಟು ಹೋಗ್ತಾರೆ ಗೈಸ್. ಇಲ್ಲೇ ಮುಂದೆ ಹೋದರೆ ದೇವರು ಮೊದಲು ಪ್ರತ್ಯಕ್ಷ ಆಗಿರೋ ಅಂಥ ಜಾಗ ಇದು. ನೋಡ್ತಾ ಇರ್ಬೋದು, ಇದು ಕೊಳ. ಇದು ಮಳೆಗಾಲದಲ್ಲಿ ತುಂಬಾ ತುಂಬ್ಕೊಂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲೇ ಮುಂದೆ ಪಾಸ್ ಆಗ್ತಾ ಹೋದರೆ ಅಲ್ಲಿ ಹರಕೆವನ ಅಂತ ಇದೆ. ಅಲ್ಲಿ ತುಂಬಾ ಒಂದು ಸ್ವಲ್ಪ ಮಣ್ಣಿನ ರಾಶಿಗಳು ಹಾಕಿದ್ದಾರೆ. ಅಂದರೆ ಹರಕೆದು ಅಂದರೆ ನಾವೇನು ಹರಕೆ ಕೊಟ್ಟಿದ್ದೀವಿ ಆ ಹರಕೆನ ತೀರಿಸಿ ಇಲ್ಲಿ ಈಗ ಎಲ್ಲ ದೇವಸ್ಥಾನದಲ್ಲಿ ಇಸ್ಕೊತಿದ್ದಾರೆ. ಮುಂಚೆ ಇಲ್ಲಿಗೆ ತಗೊಬಂದು ನಮ್ಮ ಕೈಲೇ ಹಾಕ್ಸೋರು. ನಾವೇನು ಹರಕೆ ಮಾಡ್ಕೊಂಡಿದ್ವಿ ಅಂದರೆ ಈಗ ಮಕ್ಕಳಿಲ್ಲ ಅನ್ನೋರು ತೊಟ್ಲು, ಅಥವಾ ಮದುವೆ ಆಗಿಲ್ಲ ಅನ್ನೋರು, ಅಥವಾ ಹೆಣ್ಣು ಅಥವಾ ಗಂಡಿನ ಗೊಂಬೆ, ಮನೆ ಕಟ್ಟೋ ಅಂಥವ್ರು ಯಾವ ಸ್ಟೇರ್, ಫಸ್ಟ್ ಸ್ಟೇರ್, ಸೆಕೆಂಡ್ ಸ್ಟೇರ್, ಆ ಥರ ಸ್ಟೇರ್ ಲೆಕ್ಕದಲ್ಲಿ ಬಿಲ್ಡಿಂಗು ಅಂದರೆ ಮಣ್ಣಿಂದು. ಸೊ ಈ ಥರ ಹೆಚ್ಚಾಗಿ ಇಲ್ಲಿ ಬರೋ ಅಂಥವ್ರು ಮದುವೆ ಆಗಿಲ್ಲ ಅನ್ನೋರು, ಹಾಗೆ ಸೈಟ್ ತೊಗೊಳೋ ಅಂಥವ್ರು, ಹಾಗೆ ಮಕ್ಕಳಾಗಿಲ್ಲ ಅನ್ನೋರು ತುಂಬ ಜನ ಬರ್ತಾರೆ ಗೈಸ್. ನೋಡ್ತಾ ಇದ್ದೀರಾ, ಇದೇ ಹರಕೆವನ. ಇಲ್ಲಿ ಬಂದು ನಾವು ಫಸ್ಟು ಒಂದು 5 ಮಿನಿಟ್ಸು ನಮ್ಮದೇನು ಹರಕೆ ಇದೆ ಅದನ್ನು ಬೇಡ್ಕೊಂಡು ಹೋಗಬೇಕು. ಖಂಡಿತ ಅದು ನೆರವೇರುತ್ತೆ ಗೈಸ್. ಇದರಲ್ಲೇ ಯಾವುದೇ ರೀತಿ ಇಲ್ಲ ಅವ್ರಿಗೆ ದುಡ್ಡು ಕೊಡಬೇಕು, ಇವ್ರಿಗೆ ದುಡ್ಡು ಬೇಕು, ಯಾವುದೇ ರೀತಿ ಖರ್ಚಿಲ್ಲ. ನಾವು ಹೋಗೋ ಬರೋ ಬಸ್ ಚಾರ್ಜ್ ಬಿಟ್ಟರೆ, ಒಂದು ಓನ್ ವೆಹಿಕಲ್ ಮಾಡ್ಕೊಂಬಂದರೆ ಅವರ ಶಕ್ತಿ. ಬಸ್ ಕೂಡ ನೇರವಾಗಿದೆ, ಬಸ್ಸು ಸೌಲಭ್ಯ. ಉಜಿರೆಯಿಂದ ನಾವು ಇಲ್ಲಿಂದ ಬಂದ್ರೂ ಉಜಿರೆಗೆ ಇಳ್ಕೊಂಡು ಉಜಿರೆಯಿಂದ ಒಂದು 4 and 5 ಕಿಲೋಮೀಟರ್ಸ್ ಆಗ್ಬೋದು. ಆಟೋಗಳು ಸಿಗುತ್ತೆ, ಆಟೋ ಮಾಡ್ಕೊಂಬರ್ಬೋದು ಗೈಸ್. ನೋಡ್ತಾ ಇರ್ಬೋದು, ನಾವು ಅಲ್ಲಿಂದ ಈಗ ಇದು ದೇವಸ್ಥಾನ, ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಈಗ ನಮ್ಮದು ಕೂಡ ಹರಕೆ ಇತ್ತು, ಸೊ ಹಾಗಾಗಿ ನಾವು ಹರಕೆ ತೀರ್ಸೋಣ ಅಂತ ಬಂದ್ವಿ. ಯಾರಿಗೆ ಗೊತ್ತಿಲ್ಲ ಅನ್ನೋರಿಗೆ ಅಲ್ಲಿ ಚಾರ್ಟ್ ಇದೆ, ಆ ಚಾರ್ಟಲ್ಲಿ ನೋಡ್ಕೊಬೋದು. ಒಂದು ಆಫೀಸ್ ಇದೆ, ಆಫೀಸಲ್ಲೂ ಕೂಡ ಕೇಳ್ಕೊಬೋದು. ನೀಟಾಗಿ ಮಾಹಿತಿ ಕೊಡ್ತಾರೆ. ಯಾರು ಕೂಡ ಗೊತ್ತಿಲ್ಲ ಅನ್ನೋ ಥರ ಇಲ್ಲ, ಪ್ರತಿಯೊಂದಕ್ಕೂ ಒಂದೊಂದು ಮಾಹಿತಿ ಬೋರ್ಡಲ್ಲೂ ಹಾಕಿರ್ತಾರೆ, ಆಫೀಸಲ್ಲೂ ಕೂಡ ಕೆಳಗೆ ನೀಟಾಗಿ ಕೊಡ್ತಾರೆ ಗೈಸ್. ಇಲ್ಲಿ ಊಟದ ವ್ಯವಸ್ಥೆನೂ ಇದೆ. ಒಟ್ಟಿನಲ್ಲಿ ಟೈಮಿಂಗ್ಸ್ ಕರೆಕ್ಟಾಗಿ ಬರಬೇಕು. ಬೆಳಗ್ಗೆ 8ಗೆ ಓಪನ್ ಆಗುತ್ತೆ, 2 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಮತ್ತು 4 ಗಂಟೆಗೆ ಓಪನ್ ಆದರೆ ಸಂಜೆ 8-8:30ವರೆಗೂ ಇರುತ್ತೆ. ಸಂಜೆ ಟೈಮ್ ನನಗೆ ಸರಿಯಾಗಿ ಗೊತ್ತಿಲ್ಲ, ಕೇಳಿ ತಿಳ್ಕೊಳ್ಳಿ ಗೈಸ್. ಇಲ್ಲೇ ಕೌಂಟ್ರು. ಇಲ್ಲಿ ನಾವೇನು ಹರಕೆ ಮಾಡ್ಕೊಂಡಿರ್ತೀವಿ ಅದನ್ನು ಸ್ಲಿಪ್ಪು ತೊಗೊಂಡ್ರೆ 10 ರೂಪಾಯಿ ಕೊಟ್ಟು ಸ್ಲಿಪ್ ಕೊಡ್ತಾರೆ.
ಆ ಸ್ಲಿಪ್ ಕೊಟ್ಟು ಇದನ್ನು ಈ ಆಫೀಸಲ್ಲಿ ಕೊಟ್ಟರೆ ನಾವು ಯಾವುದಕ್ಕೆ ಅರ್ಕ ಮಾಡ್ಕೊಂಡಿರ್ತೀವಿ ಅಂದರೆ ಭೂಮಿ ಖರೀದಿ ಮಾಡೋಕ್ಕೋ ಅಥವಾ ಸೈಟ್ ಖರೀದಿ ಮಾಡೋಕ್ಕೋ ನಾವೇನು ಅರ್ಕೆ ಮಾಡ್ಕೊಂಡಿರ್ತೀವಿ ಅದನ್ನು ಅಲ್ಲಿ ಒಂದು ಮಣ್ಣಿಂದು ಕೊಡ್ತಾರೆ. ಸೊ ಅದನ್ನು ತಂದು ನಾವಿಲ್ಲಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸಿ ನಮ್ಮ ಹರಕೆನ ದೇವರು ಒಪ್ಕೊಂತು ಅಂತ ಅವರು ಕೂಡ ಹೇಳ್ತಾರೆ. ಅಲ್ಲಿ ಪೂಜೆ ಮಾಡಿದವರು ಗೈಸ್ ನಮ್ಮದು ಕೂಡ ಪೂಜೆ ಆಯಿತು. ಲಾಸ್ಟಿಗೆ ಹೋಗ್ಬೇಕಾದ್ರೆ ನಾವು ಒಂದೆರಡು ಫೋಟೋ ತೆಕ್ಕೊಂಡು ಹೊರಟ್ವಿ. ಗೈಸ್ ನಿಮ್ಗೆ ಯಾವ ಹರಕೆಗಳು ಬೇಕು ನಾನೊಂದು ಫೋಟೋ ಹಾಕಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಗೈಸ್ ತುಂಬಾ ಒಳ್ಳೆ ಗುಡ್ ರಿಸಲ್ಟ್ ಅಂತ ಎಲ್ಲರ ಬಾಯಲ್ಲೂ ಇದೆ. ನಮಗೂ ಕೂಡ ಒಳ್ಳೆಯದಾಗಿದೆ. ಯಾರಾದರೂ ಇಷ್ಟ ಇರೋರು, ಅನುಕೂಲ ಆಗುತ್ತೆ ಅನ್ನೋ ಮನಸ್ಸಿರೋರು ಬಂದು ಒಂದು ಸಲ ಹೋಗಿ ದೇವ್ರನ್ನ ದರ್ಶನ ಮಾಡ್ದಂಗೆ ಆಗುತ್ತೆ, ಒಂದು ತಿಳ್ಕೊಂಡಂಗೆ ಆಗುತ್ತೆ. ಆರಾಮ್ಸೆ ಒಂದು ದಿವಸಕ್ಕೆ ಬಂದು ಹೋಗ್ಬೋದು ಗೈಸ್. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ವೆಹಿಕಲ್ ಸೌಲಭ್ಯನೂ ಕೂಡ ಇದೆ, ಏನು ಗೊತ್ತಿಲ್ಲ ಅನ್ನೋ ಥರ ಏನಿಲ್ಲ. ಗೈಸ್ ನಾವೀಗ ಹೊರಡ್ತೀವಿ. ಗೈಸ್ ನಮ್ಮದು ದರ್ಶನ ಎಲ್ಲ ಆಯಿತು, ಬಸ್ಸಿಗೆ ಬಂದು ಕೂತಿದ್ದೀವಿ. ಬಸ್ಸು ಕೂಡ ಫ್ರೀ ಇದೆ. ಗೈಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ದಯವಿಟ್ಟು. ನಾನು ಇನ್ನು ಮುಂದಿನ ಲಾಗ ಸಿಗ್ತೀನಿ. ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಓಕೆ ಬಾಯ್.